ಮಲ್ಲಿಕಾರ್ಜುನ ಖರ್ಗೆ ಮತ್ತು ಜಿ ಪರಮೇಶ್ವರ್ ಭೇಟಿ ವಿಚಾರ ಬೆಂಗಳೂರಿನಲ್ಲಿ ಈ ಬಗ್ಗೆ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಅವರು ನಮ್ಮ ಕುಟುಂಬ ಅವರ ಕುಟುಂಬ ಒಂದೇ. ರಾಜಕೀಯ ಬಿಟ್ಟು ನಾವು ಖರ್ಗೆ ಅವರು ನೋಡಿದ್ರೆ ಖರ್ಗೆ ಅವರು ನನಗೆ ಹಿರಿಯಣ್ಣ. ನಿನ್ನೆ ಯಾವುದೇ ರೀತಿಯಾದಂತಹ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಖರ್ಗೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಗೆ ಹೋಗ್ತೀವಿ, ಅದಕ್ಕೇನಿಲ್ಲ, ನಾನು ದೆಹಲಿಗೆ ಹೋಗುವಾಗ ಹೋಗ್ತೀನಿ ಅನ್ನೋದು ಗೃಹ ಸಚಿವರ ಹೇಳಿಕೆ ಭಾರಿ ಕುತೂಹಲ ಕೆರಳಿಸಿತ್ತು. ಖರ್ಗೆ ಪರಮೇಶ್ವರ್ ಭೇಟಿ ಈ ಹಿನ್ನೆಲೆಯಲ್ಲಿ ಆ ಭೇಟಿಗೆ ಸಂಬಂಧಪಟ್ಟಂತೆ ನಿನ್ನೆ ಯಾವುದೇ ರಾಜಕೀಯ ಚರ್ಚೆಯಾಗಿಲ್ಲ. ಅವರು ನನಗೆ ಹಿರಿಯಣ್ಣ ಇದ್ದಂತೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ದೆಹಲಿಗೆ ಹೋಗೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ದೆಹಲಿಗೆ ಹೋಗುವಾಗ ಹೋಗ್ತೀನಿ ಅನ್ನೋದು ಪರಮೇಶ್ವರ್ ಹೇಳಿಕೆ. ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ. ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿ ನನಗೆ ಅವರು ಹಿರಿಯಣ್ಣ. ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ. ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ. ಭೇಟಿ ಮಾಡಿದಾಗ ಎಲ್ಲ ರಾಜಕೀಯ ಮಾತಾಡೋಕ್ಕೆ ಹೋಗೋದಿಲ್ಲ. ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ. ನಿನ್ನೆನೇ ನಾನು ಹೇಳಿದ್ದೇನೆ, ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ. ಕುಟುಂಬದ ಅನೇಕ ವಿಚಾರಗಳನ್ನು ನಾವು ಮಾತಾಡ್ಕೊಂಡಿದ್ದೇವೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೇನೆ. ಅದಕ್ಕೆ ಇನ್ನೂ ಹೆಚ್ಚು ತಾವು ದಯಮಾಡಿ ಹೆಚ್ಚು ಅದಕ್ಕೆ ವಿಶ್ಲೇಷಣೆಗಳನ್ನು ಮಾಡುವ ಅಗತ್ಯ ಇಲ್ಲ. ಅಲ್ಲ ಸರ್, ಈ ದಲಿತ ಶಾಸಕರು ಸಚಿವರು ಸಭೆ ಕರೆದಿದ್ದಾರಲ್ಲ, ಅದರ ಬಗ್ಗೆ ಯಾವುದನ್ನು ಮಾತಾಡಲಿಲ್ಲ. ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡಲಿಲ್ಲ. ಏನೋ ಬೇರೆಯವರು ಏನಾರ ಮಾತಾಡ್ಕೋಬೋದು, ಆದರೆ ನಿನ್ನೆ ದಿವಸ ರಾಜಕೀಯ ಚರ್ಚೆ ಯಾವುದನ್ನು ಮಾನ್ಯ ಖರ್ಗೆ ಅವ್ರ ಜೊತೆ ಮಾತಾಡಿಲ್ಲ. ತಾವು ದೆಹಲಿಗೆ ಹೋಗೋ ಚಿಂತನೆಯಲ್ಲಿದ್ರಿ, ಆದರೆ ಅದನ್ನ ಹೋಗಿಲ್ಲ. ಹೋಗ್ತೀನಿ. ಅದಕ್ಕೇನು ದೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ? ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು, ಭೇಟಿ ಮಾಡಿ ಬರ್ತೀನಿ. ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೈಕಮಾಂಡ್ ನಾಯಕರು ರಾಜ್ಯದಲ್ಲೇ ಇದ್ರಲ್ಲ ಸರ್, ಅದಕ್ಕೆ ಯಾರು? ಖರ್ಗೆ ಅವರು ಸರ್. ಇಲ್ಲ ರೀ, ನಾನು ಹೇಳ್ತಾ ಇದ್ದೀನಲ್ಲ, ಮುಚ್ಚುಮರೆ ಏನಿದೆ ಅದರಲ್ಲಿ? ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಪ್ಪ. ಏನು ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಾ? ಮಾಡಿಲ್ಲ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಿ. ಒಂದು ವೇಳೆ ನಾನು ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ, ಆಯಿತಾ? ನಾನು ನಿಮ್ಮ ಹತ್ರ ಯಾಕೆ ಹೇಳಕ್ಕೆ ಹೋಗ್ತೀನಿ? ಅದರಿಂದ ನಾನು ಚರ್ಚೆ ಮಾಡಿಲ್ಲ. ಮಾಡುವಾಗ ಹೇಳ್ತೀನಿ, ರಾಜಕೀಯ ಚರ್ಚೆ ಮಾಡಿದ್ವಪ್ಪ ಅಂತೀನಿ. ಏನು ಮಾಡಿದ್ದೀನಿ ಅಂತಲೂ ನಿಮ್ಗೆ ಹೇಳೋದಿಲ್ಲ. ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ. ಎಸ್, ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಯಾವುದೇ ರಾಜಕೀಯ ನಾಯಕರಾಗಲಿ ರಾಜಕೀಯ ಚರ್ಚೆ ಮಾಡಿದೀವಿ ಅಂತ ಬಹಿರಂಗವಾಗಿ ಹೇಳೋದಿಲ್ಲ, ಗುಟ್ಟು ಬಿಟ್ಕೊಡೋದಿಲ್ಲ. ಅದೇ ರೀತಿಯಲ್ಲಿ ಪರಮೇಶ್ವರ್ ಅವರ ಖರ್ಗೆ ಭೇಟಿ ಏನಿದೆ, ಇದೇನು ಕುತೂಹಲ ಕೆರಳಿಸಿದೆ? ವಾಟ್ ಈಸ್ ಇನ್ಸೈಡ್ ಹ್ಯಾಪನಿಂಗ್? ಏನು ಆಗ್ತಾ ಇದೆ ಇನ್ಸೈಡ್? ನಿಮಗೆ ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ? ಈ ಭೇಟಿ ಏನು ಸುಳಿವು ಕೊಡ್ತಾ ಇದೆ? ಪ್ರತಿಮಾ, ಪ್ರಮುಖವಾಗಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಪರಮೇಶ್ವರ್ ಭೇಟಿಯನ್ನು ನೀಡ್ತಾರೆ. ಭೇಟಿಯನ್ನು ನೀಡಿ ಸುಮಾರು ಒಂದು 40 ನಿಮಿಷಗಳ ಕಾಲ ಸುದೀರ್ಘವಾಗಿ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಈ ಒಂದು ಭೇಟಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ. ಒಂದಷ್ಟು ವಿಚಾರಗಳು ಕೂಡ ಪ್ರಮುಖವಾಗಿ ವಿಚಾರಗಳು ಚರ್ಚೆ ಆಗಿದೆ ಅನ್ನೋ ಒಂದು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಆ ಒಂದು ಹಿನ್ನೆಲೆ ಪರಮೇಶ್ವರ್ ಅದಕ್ಕೆ ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟರು ಕೂಡ ಅಲ್ಲಿನ ವಿಚಾರಗಳು ಬೇರೆ ಒಂದಷ್ಟು ಸಮಾವೇಶ ಆಗ್ಬೋದು, ಅಹಿಂದ ಸಮಾವೇಶ ಆಗ್ಬೋದು, SC ST ನಾಯಕರ ಸಮಾವೇಶ ಆಗ್ಬೋದು, ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದಕ್ಕೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನಾವು ಯಾವುದೇ ರೀತಿಯಾಗಿ ರಾಜಕೀಯ ಚರ್ಚೆಯನ್ನು ಕೂಡ ನಾವು ಮಾಡಿಲ್ಲ. ಪರಮೇಶ್ವರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ನಾವು ಒಂದೇ ಕುಟುಂಬ, ಮತ್ತೆ ರಾಜಕೀಯವನ್ನು ಹೊರತುಪಡಿಸಿದ್ರೆ ಹಿರಿಯಣ್ಣ ಇದ್ದಂತೆ ನನಗೆ ಖರ್ಗೆ ಅವರು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ರಾಜಕೀಯವನ್ನು ಮಾತಾಡಿದ್ರೆ ನಾನು ಹೇಳಲಿಕ್ಕೆ ನನಗೆ ಭಯವೇನಿಲ್ಲ, ರಾಜಕೀಯ ಮಾತಾಡಿದ್ದೀವಿ ಅಂತ ಹೇಳ್ತಾ ಇದ್ದೆ, ನಿನ್ನೆ ಯಾವುದೇ ರೀತಿಯ ರಾಜಕೀಯವನ್ನು ಮಾತಾಡಲ್ಲ ಅಂತ ಹೇಳ್ತಾರೆ. ಆದರೂ ಒಂದು ಹೇಳಿಕೆಯನ್ನು ನಾವು ಸ್ಪಷ್ಟೀಕರಣ ಕೊಟ್ಟರು ಕೂಡ ನಿನ್ನೆ 40 ನಿಮಿಷಗಳ ಕಾಲ ನಡೆದಿರುವಂಥ ಮಾತುಕತೆ ಸಾಕಷ್ಟು ಚರ್ಚೆ, ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ SC ST ನಾಯಕರ ಒಂದು ಸಮಾವೇಶದ ವಿಚಾರ ಸಮಾವೇಶದ ವಿಚಾರ ಆಗ್ಬೋದು, ಮತ್ತೆ ಒಂದು ಅಹಿಂದ ನಾಯಕರ ಸಭೆ ವಿಚಾರ ಆಗ್ಬೋದು, ಈ ರೀತಿಯಾದ ಒಂದಷ್ಟು ಚರ್ಚೆಗಳು ನಡೆದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪರಮೇಶ್ವರ್ ಅವರು ಏನೇ ಹೇಳಿದ್ರು ಕೂಡ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಪರಮೇಶ್ವರ್ ಅವರ ಒಂದು ಭೇಟಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗೆ.